ನೆಂಬರ್ ಸಾಬ್ರ ಇತರ ಪರ್ಮಿಷನ್ ಇಲ್ಲ ಸ್ಕೂಲ್ ತಂದು ಕಟ್ಟಡ ಪರ್ಮಿಷನ್ ಮಾಡಿದ್ರೆ ಮಂಜುನಾಥ್ ಪಾಟೀಲ್ ಹಿಡಿದತ್ತ ಈಗೀಗನು KKTB ಕೊಟ್ಟಿನ ಅರ್ಜಿಗಳು ಇಲ್ಲ ಅಂಬೋದಿಲ್ಲ ಜಾಗದ ಎಲ್ಲಿ ಮಾನ ಬೇವರಿಗೆ ಮಾತಾಡ ಸರ್ ನಾ ಸರಿ ತಿಂಗಳ 9ನೇ ತಿಂಗಳು ಬೇವರಿಗೆ ಮಾತಾಡೋದು ಬೇವರ್ ಏನಾದ್ರು ಇಲ್ರಿ ಚಂದ್ರಕಾಂತ್ ಏನೇ ಮಾಡ್ರಿ ಸ್ಕೂಲ್ ಸ್ವಲ್ಪ ಮಾಡ್ರಿ ಮತ್ತೆ ತಹಸೀಲ್ದಾರ್ ಬಂದ್ರೆ ನಮ್ಮ ಚುನಾವಣೆ ಆಫೀಸರ್ ಅವತ್ತು ತಲಾಟೆ ತಹಸೀಲ್ದಾರ್ ಮಾತಾಡಿ ಹೇಳಿನಿ ಅವ್ರೇನಂತ ಇಲ್ರಿ ಏನೇ ಮಾಡಮ್ರಿ ಎಲೆಕ್ಷನ್ ಮಾಡ್ಕೊತ ಎಲೆಕ್ಷನ್ ಮುಂದ್ ಮಾಡಕ್ ಜಾಗ ಪ್ರದರ್ಶನ ಮಾಡಿ ಜಾಗ ಕೊಡಮ್ರಿ ಅಂತ ಹೇಳ ಬಡವ್ರಲ್ಲ 10 ಮಂದಿ ಸಾಕಾರ ಮಾಡ್ರಿ ನಾವ್ ಎಷ್ಟು ನಾವು ಪಟ್ಟಿದಾನ ನಾವು ಒಬ್ಬ ಅಂಗುಟ ಚಾಪ ಇದ್ದೀವಿ ಅಂಗುಟ ಚಾಪ ಇದ್ರು ನಮ್ಮ ಪಾಟೀಲ್ ಹಿಡಿದತ್ತ ನಾವು ಸಾಲಿ ತೊಂಬರಿ ಇವತ್ತು ನೆಂಬರ್ ಸಾಹೇಬ್ರು ಇವತ್ತಿನ ಕಾಲದಾಗ ಸ್ಕೂಲ್ ಬಿಲ್ಡಿಂಗ್ ಇರ್ತೀವಿ ಇವತ್ತು ಇವ್ರು ಗಾಯತ್ರಿ ಅವರು ಇವ್ರು HM ಯಾರಿದ್ದಾರೆ ನಿಮ್ಮ HM ಏನ್ರಿ ಮೇಡಮ್ ಸರ ಅವ್ರ ಶಾರದಾ ಮೇಡಮ್ ಅವ್ರು ಚಾರ್ಜ್ ಇವ್ರಿಗೆ ಕೊಟ್ಟೋದ್ರೆ ಇವ್ರು ಪಾಪ ಇಲ್ಲಿ ಬೇಕಾದ್ರೆ ನಾವು ಬಂದ ಲೆಟರ್ ಮೇಲೆ ಸೈನ್ ಮಾಡಿ ಲೆಟರ್ ಸೈನ್ ಹೊಡಿಸಿ ಕೊಟ್ಟರು ಅದೇ ಅಪ್ರೂವಲ್ ಮೇಲೆ ಟೆಂಡರ್ ಮಾಡ್ಕೊಂಡು DC ಮೇಲೆ 3 ಮಂದಿ ಆಫೀಸರ್ಗಳು ಸಸ್ಪೆಂಡ್ ಆಗಿದ್ರು ಇದೇ VK ಸಾಲುಗರದಾಗ ಅದೇ ಸ್ಕೂಲ್ ಸರ್ VK ಸಾಲುಗರ 4 ಬಿಲ್ಡಿಂಗ್ ಈಗ VK ಸಾಲುಗರ ನೋಡ್ರಿ 4 ಬಿಲ್ಡಿಂಗ್ ಈಗ ನಾವು ಬ್ಯಾಡ ಯಾವ್ದು ಇಲ್ರಿ ಎಲ್ಲಾ ಮಕ್ಕಳು ಇವತ್ತು ನನ್ನ ಮಗ ಆದ್ರೂ ನಮ್ಮ ಮುಂದೆ ಗೌರ್ಮೆಂಟ್ ಸ್ಕೂಲಿಗೆ ಹಾಕ್ಬೇಕಂತ ನಮ್ಮದು ಕೆಪಾಸಿಟಿ ಇಲ್ಲ ಇವತ್ತು ಅಧಿಕಾರ ಬರ್ತದ ನಾಳೆ ಹೋಗಿರ್ತದ ಇವತ್ತು ಯಾರೋ ಬಡ್ರ ಮಕ್ಳು ಇರ್ತಾರೆ ಮಕ್ಕಳು ಜೀವನ ಹಾಳಾಗ್ತಾನೆ ಹಾಕ್ತಾನೆ ಅಷ್ಟೇ ಹಾಕಿದ್ ನೋಡೋಣ ನಾ ಅದ್ರ ಪರ ನನ್ನ ಮಗನಿಗೆ ಇಲ್ಲಿ ಕಲಿಸ್ಬಾರ್ದು ಅಲ್ಲಿ ಕಲಿಸ್ಬಾರ್ದು ಅದ ಭಾವನೆನೂ ಇಲ್ಲ ನನ್ನ ಬಲ್ಲಿ ಬೆನ್ ಹತ್ತಿರಿ ಇವತ್ತು 10 7 ಮಂದಿ ಟೀಚರ್ ಇದ್ದಾರೆ 4 ಮಂದಿ ಬಂದಾರ ಅದು ಒಂದು ಮಾಡಿ ವಿಚಾರ ಮಾಡ್ರಿ ಅವ್ರು ಅದೇ ಹೇಳಿರ್ತಾರ ಇವತ್ತು 4 ಮಂದಿ ಮುಂದೆ ಜೂನ್ 7ಕ್ಕೆ ಇಬ್ಬರೇ ಇರ್ತಾರೆ ಮತ್ತೆ ಮುಂದೆ 2027 ಒಬ್ಬರೇ ಇರ್ತಾರೆ ಮುಂದೆ 2021 ಯಾವ್ದೋ ಒಂದು ರಾಜ್ಯದಾಗ ಹೇಳಿದ್ರು ಒಬ್ಬ ಮಗನಿಗೆ ಒಬ್ಬನೇ ಟೀಚರ್ ಇದ್ರು ಸರ್ ಯಾವ್ದು ಮೇಡಮ್ ಯಾವ್ದೋ ಡಿಸ್ಟ್ರಿಕ್ಟ್ ಪೇಪರ್ದಾಗ ನೋಡಿ ನಾನು ಫೇಸ್ಬುಕ್ ನ್ಯೂಸ್ನಾಗ ನೋಡಿ ಒಬ್ಬ ಗೌರ್ಮೆಂಟ್ ಸ್ಕೂಲ್ದಾಗ ಒಬ್ಬ ಮಗನಿಗೆ ಒಬ್ಬ ಟೀಚರ್ ಬಂದು ಕಲಿಸ್ತಾರಂದ್ರೆ ಅದು ಎಷ್ಟು ಗೌರ್ಮೆಂಟ್ ಮೇಲೆ ನಾಲೆಜ್ ಇದೆ ಅದು ವಿಚಾರ ಮಾಡ್ರಿ ಇವತ್ತು ನಮ್ಮ ಮಗ ಸಾಲಿ ಕಲಿತಾನೆ ಎಲ್ಲಿ ಶಾರದಾ ವಿದ್ಯಾಲಯದ ಕಲಿತಾನೆ ಕುರಿ ತುಂಬ್ತಾರೆ ನಮ್ಮ ಮಕ್ಕಳಿಗೆ ಬೂಟ್ ನಾವು ತರ್ಬೇಕು ಮಗನಿಗೆ ಪೈತಾಪ್ ನಾವು ತರ್ಬೇಕು ಬಟ್ಟೆ ನಾವು ತರ್ಬೇಕು ನಮ್ಮ ಮಗನಿಗೆ ಊಟ ಇದೀನಿ ಮಾನಸಿ ಇಲ್ಲೊಬ್ರು ತಿರ್ಕೊಂಡ್ರೆ ಊಟ ನಮ್ಮ ಮಗನಿಗೆ ಹಚ್ಕೊತಾನೆ ಊಟ ಕೊಟ್ಕೊಳ್ಳಿ ಯಾರು ಕೊಟ್ಕೊಳ್ತೀರಪ್ಪ ನಿಮ್ಮ ಮಗ ಊಟ ಮಾಡಿಲ್ಲತ್ತಾರೆ ಯಾರು ಗೌರ್ಮೆಂಟ್ ಸಾಲಿ ಊಟ ಕೊಡ್ತೀರಿ ನಮ್ಮ ಮಗನಿಗೆ ಇವತ್ತು ತತ್ತಿ ಬಂದಿಲ್ಲ ಯಾರು ನಿಮ್ಮ ಗೌರ್ಮೆಂಟ್ ಸ್ಕೂಲಿಗೆ ತತ್ತಿ ಕೊಟ್ಕೊಳ್ತೀರಿ ನಮ್ಮ ಮಗನಿಗೆ ಬಾಳೆಹಣ್ಣು ಬಂದಿಲ್ಲ ಯಾರು ಬಾಳೆ ಹೇಳ್ಕೊಳ್ತೀರಿ ಇಲ್ರಿ ನಮ್ಮ ಮಗನಿಗೆ ಬುಕ್ಕ ಕಾಪಿ ಇಲ್ಲ ಯಾರು ಬುಕ್ಕ ಕಾಪಿ ತಗೊಂಡ್ತೀರಿ ಏನೂ ಇಲ್ಲಪ್ಪ ಗೌರ್ಮೆಂಟ್ ಸ್ಕೂಲ್ ವರ್ಷಿಗೆ 2 ಜೋಡ ಬಟ್ಟೆ 2 ಜೋಡ ಬೂಟ್ ಏನು ಸರ್ಕಾರ ಕೂಡ ಆಗ್ತದೆ ನಿಮಗೆ ಯಾವ ಮಕ್ಕಳು ಅಳತಿ ಯಾವಾಗ 5 ನಂಬರ್ ಬೇಕು 6 ನಂಬರ್ ಬೇಕು 7 ನಂಬರ್ ಬೇಕು ಬಟ್ಟೆ ಹೊಲಿಸ್ತದೆ ಏನು ಮಾಡೋದೆಲ್ಲ ಮಾಡ್ಕೊಳತ್ತದ ಇವತ್ತು ನಮ್ಮ ಮಗನೇ ಶಿರುವನವ್ರಿ ಕಲ್ಯಾಣ ಕರ್ನಾಟಕ ಇಲ್ದಾಕೋದು TV ಮಾಡ್ಬೇಕು ಕಲ್ಯಾಣ ಕರ್ನಾಟಕ ಏನು ಮಕ್ಕಳು ಓದ್ಬೇಕಂದ್ರೆ ಒಂದು ಕಲ್ಯಾಣ ಕರ್ನಾಟಕ TV ಕೊಟ್ಟಿದ್ದು 1,10,000 ಕೊಟ್ಟು ನಮ್ಮ ಮನೆ ರೊಕ್ಕ ಕೊಟ್ಟಿಲ್ರಿ ಯಾವಾದ್ರು ಇವಾಗ ಸ್ಕೂಲ್ ಒಳಗೆ ಯಾಕೆ ಬರೆದಾಡಿಲ್ಲ ಅಂದ್ರ ಸರ್ ಇದು ಮಾತು ಧನ್ಯ ಸತ್ಯವಾಗಿ ಮಾತಾಡ್ತೀನಿ ದೇವ್ರ ಗುಡಿ ಈ ದೇವ್ರ ಗುಡಿ ನನ್ನ ಕೈ ಮೇಲೆ ಆಗ್ಯಾವ ಅರಿಗೆ ಸಾವಿರ ಖಾಲಿ 2 ದಿನದಾಗ ಅಪ್ರೂವ್ ಮಾಡಿ ಟೆಂಡರ್ ಬರ್ಕೊಟ್ಟು ನಮ್ಮ ಮನೆದಾಗಿಲ್ಲ ರೊಕ್ಕ MP ಕೊಟ್ಟಿದ್ರು ಮಾತು ಹೇಳ್ತೀನಿ ಅದೇ MP ಕೊಟ್ಟದಾಗ ಸ್ಕೂಲ್ ಬಿಲ್ಡಿಂಗ್ ಇನ್ನೊಂದು ಹಾಕಿನ ಮನೆ ಇವ್ರು ಆದಾಗ ಅವ್ರೇನಂದ್ರೆ ನನಗೆ ಸಂಬಂಧಪಟ್ಟಿದ್ರೆ KKTB ಕೊಟ್ಟರೆ KKTB ಆಲ್ರೆಡಿ ಬಿಲ್ಡಿಂಗ್ ಹೊರ ಕೊಟ್ಟಿನ ಅದು ಬರ್ತದೋ ಹೊತ್ತು ಅದು ನನ್ನ ಗಮನಕ್ಕಿಲ್ಲ ಅದು ನಾನು ಬಡದಾಡತ್ತೀನಿ ಅಷ್ಟೇ ಯಾರೇ ಮಾಡಿ ಗೌರ್ಮೆಂಟ್ ಸ್ಕೂಲ್ಗೆ ಯಾವಾಗಲೂ ಕೇರ್ಲೆಸ್ ಮಾಡಕ್ ಹೋಗ್ಬೇಡ್ರಿ ಇವತ್ತು ನಿಮ್ಮ ಮಗ DC ಆಗ್ಬೋದು ಸರ್ಕಲ್ ಏನೇ ಆಗ್ಬೋದು ಈ ಗೌರ್ಮೆಂಟ್ ಸ್ಕೂಲ್ ಎಲ್ಲಾ ಮಕ್ಕಳು ಅಭಿವೃದ್ಧಿ ಆಗ್ಬೋದು ಈ ಗೌರ್ಮೆಂಟ್ ಸ್ಕೂಲ್ದೊಳಗೆ ಇದು ಕೇರ್ಲೆಸ್ ಅದ ಇದು ಅಲ್ಲದ ಇಲ್ಲದ ಯಾರು ಮನೋಪೋನ ಯಾರು ಮಾಡ್ಕೊಕ್ ಹೋಗ್ಬೇಡ ನಿಮ್ಮ ಮಕ್ಕಳು ಅಭಿವೃದ್ಧಿ ಅಂದ್ರೆ ಎಲ್ಲರೂ ಕಲ್ಸ್ರಿ ಯಾರು ಬೇಡ ಅಂಬಲ್ಲ ನಾನು ಹೋಗಿ ಬಂದ್ರಿ ಗುಲ್ಬರ್ಗ ಸರ್ ಇದು ಶ್ಯಾಮದ ರೋಡಿಗೆ ಒಂದು ಸ್ಕೂಲ್ ನಮ್ಮ ಪೀಡರ್ ಅಂದ್ರೆ ಇಲ್ಲಿ ಚಂದ್ರಕಾಂತ್ ಅಲ್ಲಿ ಹಾಕೊಂಡ್ ಹೋದ್ರೆ ಹೋಗ್ಲಿಕ್ಕೆ 1 ಲಕ್ಷ ರೂಪಾಯಿ ಯಾನಿಗೆ 20,000 ರೂಪಾಯಿ ಬೇಕು ತಿಂಗಳಿಗೆ ಎಲ್ಲಿ ಕೊಡೋಣ 20,000 ರೂಪಾಯಿ 20,000 ರೂಪಾಯಿ ಅಂದ್ರೆ ನಮ್ಮ ಮನೆ ಒಂದು ಕುಟುಂಬ ಆಗ್ತದಲ್ಲಿ 1.5 ಲಕ್ಷ ರೂಪಾಯಿ ಅದ್ರಿ ಒಂದಿನ ಒಂದು ಊಟದ ಏನು ಕಟ್ಟಪಿಲ್ಲ ಕಟ್ಟದ್ರ ಚಪಾತಿ ರೊಟ್ಟಿ ಕಟ್ಬೋದು ಬೇಕಾದ್ರೆ ನಾವು ಒಂದಿನ ಹೋಗಿ ನೋಡಿನ ಅಲ್ಲಿ ಅದಕ್ಕೆ ಯಾರಿಗೂ ನಿಮ್ ಕೈ ಹುಟ್ಟಿ ಹೇಳ್ತೇವೆ ನಿಮ್ ಕೈ ಜೋಡಿಸಿ ಹೇಳ್ತೇವೆ ನಿಮ್ಗೆ ಯಾರು ಸ್ಕೂಲ್ ಬಗ್ಗೆ ಗೌರ್ಮೆಂಟ್ ಸ್ಕೂಲ್ ಕಲ್ಸ್ಬೇಡ್ರಿ ಅಂತ ಹೇಳಲ್ಲ ನೀವು ಪ್ರೈವೇಟ್ ಸ್ಕೂಲಿಗೆ ಕಲ್ಸ್ಬೇಡ್ರಿ ಅಂತ ಹೇಳಲ್ಲ ನಿಮ್ಮ ಮನಸ್ಸೆಲ್ಲ ಬರ್ತದೆ ಕಲ್ಸ್ರಿ ಗೌರ್ಮೆಂಟ್ ಸ್ಕೂಲ್ ಅವ್ರು ಹೇಳೋದೇನಪ್ಪ ಅಂದ್ರ ಈಗ 4 ಜನ ಅದ ಮುಂದೆ 2 ಬರ್ತಾರೆ 2 ಆದ್ಮೇಲೆ ಒಬ್ಬರು ಬರ್ತಾರ ನಿಮ್ ದೇಶ ಅಭಿವೃದ್ಧಿ ಮಾಡ್ಕೋರಿ ನಿಮ್ ಸ್ಕೂಲ್ ಅಭಿವೃದ್ಧಿ ಮಾಡ್ಕೋರಿ ಅಂತ ಒಂದೇ ಮಾತು ಹೇಳತ್ತಾರ ನಿಮ್ಗೆ ಏನೇ ತಪ್ಪ ತಡಿ ಆದ್ರೂ ನಮ್ಮ ಕಡೆ ಸಮಸ್ಯೆ ಅದಕ್ಕೆ ನಾವ್ ಏನೂ ಅಲ್ಲ ಈ KKTB ಆಲ್ರೆಡಿ ಬಿಲ್ಡಿಂಗ್ ಬರ್ಕೊಳ್ಳ ಪಟ್ಟಿನಿ ತಹಸೀಲ್ದಾರ್ ಸಾಹೇಬರು ಜಾಗದ ಅಂತ ಹೇಳ್ತಾರೆ ಜಾಗದನು ಆಲ್ರೆಡಿ 100 ಜಾಗದನು ಮಾಡ್ಕೊಟ್ಟಿನಿ ಯಾರ ಮೇಲೆ ನಾನು 10 ರೂಪಾಯಿ ತಗೊಂಡಿಲ್ಲ ಯಾರಿಗೂ ಜನರಿಗೆ ಏನೂ ಮಾಡಿಲ್ಲ ಯಾಕಂದ್ರೆ ನಾವು ತಂದ ಸ್ಕೂಲ್ಗಳು ಇದು ಮಾಡಿರತ್ತೇಳಿ ಅದಕ್ಕೆ MLA ಅವ್ರು ಬಂದವರು ಮೇಡಮ್ ಅವ್ರು ಕೋರ್ಸ್ ಮಾಡ್ರಿ ಅದು ಬೇಕಾದ್ರೆ ಲೇಟ್ರಿ ಈಗಲೂ ತೋರಿಸ್ತೀನಿ ನಾನು ಅನ್ಬಲ್ಲದ ಇಲ್ರಿ ಸರ್ ಏನೇ ಮಾಡ್ರಿ ಅವರ ರಕ್ಷಾಬಂಧನ ಆಯ್ತು ಇದೇ ನಮ್ಮ ಸ್ಕೂಲ್ ಮಕ್ಕಳು ರಕ್ಷಾಬಂಧನ ರಕ್ಷಾ ಕಟ್ಟಿಸಿ ಮೇಡಮ್ ಅವ್ರು ಏನು ಅವ್ರ ವೈಯಕ್ತಿಕ ಮನೆಗೆ ಬಿಡಿಲ್ಲ ನಾನು ಡ್ಯೂಟಿ ಅಲ್ಲಿ ಮಾಡ್ರಿ ಇಲ್ಲಿ ಮಾಡ್ರಿ ಅಂದಿಲ್ಲ ಇಲ್ಲ ಸರ್ ಏನೇ ಮಾಡ್ರಿ ನಮ್ಮ ಮಕ್ಕಳಿಗೆ ಸ್ಕೂಲ್ ಕೂಡ್ರಿ ಅಂತ ಹೇಳೋರು
ಮತ್ತೆ ಯಾರು ಹೇಳ್ಯಾರಪ್ಪ ಅಂದ್ರೆ ಯಾಕೆ ಸರ್ ನಮ್ಮ ಇವ್ರು ಯಾರು ಕೇಳಿ ಯಾಕ್ರಿ ಸ್ಕೂಲ್ ಕೂಡ್ರಿ ಅಂತ ಹೇಳಿದ್ರೆ ಏನೂ ಬೇಡಿ ನೀವು ಇಲ್ರಿ ಸರ್ ನಮ್ಮ ಲೋಕಲ್ ಕೂಡ್ರಿ ನಮ್ಮ ಹೋಗೋದು ಬರೋ ತರಸ ಹತ್ತದ ಯಾರು ಹೇಳಿರಿ ಯಾರು ಹೇಳಿ ಅದಕ್ಕೆ ಯಾವಾಗಲೂ ಜನರು ತಿಳ್ಕೊಂಡ್ಕತ್ತ ಮಾತಾಡ್ರಿ ಯಾರಿಗೂ ಸುಮ್ಮ ಒಬ್ಬರು ಮಾತಾಡಿಸ್ಕೊತಾರದಾರ ಅನ್ಸ್ಕೊತಾರದಾರ ಯಾರೋ ಅಲ್ಲಕ್ಕೆ ಹೋಗ್ಬೇಡ್ರಿ ಅದು ಯಾರಿಗೂ ಇವತ್ತು ನಮ್ಮ ಮಗನಿಗೂ ಇವತ್ತು ಇನ್ನೊಬ್ಬ ನಾ ಹೇಳಿ ನನ್ನ ಮಗ ಅಲ್ಲ ಇನ್ನೊಂದು ನಮ್ಮ ಮಕ್ಕಳು ಯಾವಾಗ ಸ್ಕೂಲ್ದಾಗ ಹೇಳ್ತೀನಿ ಇನ್ನೊಬ್ರು ಸ್ಟಾಫ್ನವ್ರು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ದಾಗ ಯಾರಿಗೆ ಬಂದ್ರು ಮೈ ಮನಸ್ಸು ನಾವು ಮನವನ್ಸು ಯಾರಿಗೂ ಮಾತಾಡೋಲ್ಲ ಇಲ್ಲ ಸರ್ ಅನ್ನತ್ತ ನಾನು ಯಾರಿಗೂ ಮಾತಾಡಲ್ಲ ಇವತ್ತು ತಾಲೂಕು ಆಫೀಸರ್ಗಳು ಇವೇ ಬಟ್ಟಿ ಮೇಲೆ ಹೋಗ್ತೀನಿ ಹಿಂಗೆ ಹೋಗಿ ಕೂಡ್ತೀನಿ ನಂಗೆ ಯಾರು ಎದ್ದು ಹೋಗನು ಅಂತಾನಲ್ಲ ಯಾಕಂದ್ರೆ ಮನಸ್ಸು ಬೇಕು ಯಾರಿಗೆ ಮಾತಾಡಬೇಕು ಯಾರಿಗೆ ಮನಸ್ಸು ಮಾತಾಡ್ಬಾರ್ದು ನಾವು ಇವತ್ತು ನಾನು ಕೂಡ ಇದ್ದವ್ರ ಕಂಡಕ್ಟರ್ ಪೊಲೀಸರ ಡ್ರೈವರ್ಗಳಾರ ಏನೋ ಹೋಗಲ್ಲ ಅವ್ರ ಮಗಳೇ ಕೊಡ್ತಾರೆ ನಮ್ಗೆ ಏನು ಸಾಲಿಗೆ ನಂಗೆ ಸಾಲಿ ಕತ್ತಿಲ್ಪ ಹೋಗಿದಾರ ನಮ್ಮ ಹೋಗಪ್ಪ ನಮ್ಮ ಸಾಲಿಗೆ ಹಾಕಿದ್ರೆ ನಾವು ಹೋಗಿಲ್ಲ ಅಂದ್ರೆ ನಾವು ಸ್ಥಾನ ಬಂದಾಗ ಇದ್ದೇವಲ್ಲ ಅದಕ್ಕೊಂದು ವಿಚಾರ ಮಾಡ್ರಿ ಅದಕ್ಕೂ ಮಾಡ್ರಿ ಮತ್ತೊಬ್ರಿಗೆ ಅದು ಮಾಡೋದು ಅವ್ರ ಮಕ್ಳು ಅಲ್ಲಿ ಕಲ್ತರು ಇವ್ರ ಮಕ್ಳು ಇಲ್ಲಿ ಕಲ್ತರು ಇನ್ನೊಬ್ರು ಟೀಕೆ ಮಾತಾಡಕ್ ಬಂದಿರಿ ಸಾಹೇಬರು ಏನೇ ಮಾಡ್ರಿ ಈಗ ಸ್ಕೂಲ್ ನಿಮ್ಮ 10 ಮಕ್ಳು ನಿಮ್ ಎಲ್ಲೇ ಕಲ್ಸಿರಿ ಬೇಡ ಅಂತ ಅವ್ರೇನ್ ಹೇಳಿರ್ತಾರ ದೇಶ ಹಾಳಾಗ್ತದ ಸಾಲಿ ಸ್ಕೂಲ್ ಹಾಳಾಗ್ತಾವ ಅವ್ರು ಹೇಳಿರ್ತಾರ ನಿಮ್ಮ ಮಕ್ಳು ಎಲ್ಲಿ ಕಲ್ಸಿದಾರ ಅವ್ರೇನ್ ಬೇಡ ಅಂತ ಹೇಳಿರ್ತಿಲ್ಲ ನಿಮ್ ದಯವಿಟ್ಟು ಏನೇ ಮಾಡ್ದಾಡ್ರಿ ತಾಯಿ ತಂದೆ ಮಕ್ಕಳಿಗೆ ಇವತ್ತ ನಮ್ಮ ಮಗ ಇಲ್ಲಿ ಹೋಗತಾನ ನೋಡಕ್ ಹೋಗ್ಬರತ್ತ ನಮ್ಮ ಮಗನಿಗೆ ನಾನೇ ಗುಲ್ಬರ್ಗ ಹೋದ ನನ್ನ ಮಗನಿಗೆ ಯಾರು ಬರತ್ತ 10 ಸಾರಿ ಫೋನ್ ಹಚ್ತೇನೆ ನಮ್ಮ ಮನೆಗೆ ನಮ್ಮ ಮಗ ಬಂದಾನ ಬಂದಿಲ್ಲ ಅಂತ ಇಲ್ಲೇ ನಮ್ಮ ಮಗ ಇದ್ದಾನ ಅಂದ್ರ ನಮ್ಮ ಮನೆಗೆ ಹೋಗ್ತಾನ ನಮ್ಮ ಹೆಂಡ್ರ ಮಕ್ಕಳು ಬಂದು ಕರ್ಕೊಂಡು ಹೋಗ್ತಾರ ನಮ್ಮ ಮಗ ಉಂಡಿಗತ್ತ ಮಾರ್ಕ್ಸ್ ಇಟ್ಟ 3 ಸಾರಿ ಫೋನ್ ಹಚ್ಚಿದ್ರೆ ಹೆಚ್ಚಾಗಿ ಉಳಿಸ್ಯಾರ ನಮ್ಮ ಮಗನಿಗೆ ಯಾಕ್ರಪ್ಪ ಅದು ಯಾಕೆ ನೋವು ಆಯ್ತು ನಮ್ಮ ಮಗನಿಗೆ ಗೌರ್ಮೆಂಟ್ ಸ್ಕೂಲ್ದಾಗ ಊಟ ಸಿಕ್ಕರೆ ನಾವೇ ಕೊಡ್ತೇವೆ ಅವ್ರಿಗೆ ಫೋನ್ ಮಾಡಿ ಕೇಳ್ತೇವೆ ನಾವು ನಮ್ಮ ಮಗ ಬಾಳೆಹಣ್ಣು ತಿನ್ನಂದ್ರೆ ಒಪ್ಪತ್ತಿರ್ತಾನ ಒಂದು ಗಿಲಾಸ್ ಹಾಲು ಕುಡಿದ್ರೆ 1 ಗಂಟೆ ಇರ್ತಾನ ಮುಂಜಾನೆ ಬಾಳೆಹಣ್ಣ ಹಾಲ ಬಿಸ್ಕಿಟ್ ತಿಂದ್ರೆ ಹೊತ್ತು ನೋಡ್ತಾನ ಒಂದು ಊಟದ ವ್ಯವಸ್ಥೆ ಹೋಗ್ತದ ಹೊತ್ತಿಲ್ಲ ಒಂದು ಬಾಳೆಹಣ್ಣ ಒಂದು ತತ್ತಿ ತಿಂದ್ರೆ ಒಂದು ಬೇಗ ಹೊತ್ತಿಲ್ಲ ಮಗ 1 ಗಿಲಾಸ್ ಹಾಲು ಕುಡಿದ್ರೆ 2 ಗಂಟೆ ಹೊಸ ಮುಂದಕ್ಕೆ ಹೊತ್ತಿಲ್ಲ ಮಗ ಊಟ